ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯದೇ ಮಾತಾಡೋಣ. ಹಾಗೆ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಪೂಜೆ ಕೂಡ ಮುಗೀತು. ನಾನು ಪೂಜೆಗೆಲ್ಲ ಅಣಿ ಮಾಡಿದ್ಮೇಲೆ ಒಂದ್ಸಲ ದೀಪ ಹಚ್ಬಿಡ್ತೀನಿ. ಮೊದಲಿಂದನೂ ರೂಢಿಯಾಗಿ ಹೋಗ್ಬಿಟ್ಟಿದೆ. ದೀಪಕ್ಕೆ ಎಣ್ಣೆ ಹಚ್ಚಿದ ಮೇಲೆ ಹಂಗೆ ಬರಬಾರ್ದಂತೆ, ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಬೇಕಂತೆ. ಹಾಗಾಗಿ ನಾನು ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ನೈವೇದ್ಯ ಮಾಡ್ತೀನಿ, ಇನ್ನೊಂದ್ಸಲ ಪೂಜೆ ಮಾಡಿ. ಇವಾಗ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಧನುರ್ಮಾಸದ ದಿನವೇ ಪೊಂಗಲ್ ಮಾಡಿದ್ರಿಂದ ಇವತ್ತು ನನ್ನ ಹಸ್ಬೆಂಡ್ ಪೊಂಗಲ್ ಏನೋ ಬೇಡ, ಬೇರೆ ಏನಾದರೂ ಮಾಡು ಅಂತ ಹೇಳಿದ್ರು. ಹಾಗಾಗಿ ತಿಂಡಿಗೆ ಅಂತ ರಾತ್ರಿನೇ ಕೆಂಪಕ್ಕಿ ಹಾಗೆ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ. ಇವಾಗ ಅದರಲ್ಲೇ ದೋಸೆ ಮಾಡ್ಕೊಂಡು ಬಿಡ್ತೀನಿ. ಅದ್ರ ಜೊತೆಗೆ ಸಾಗು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರೆಕಾಳು ಹಾಗೆ ತರಕಾರಿನ ಬಳಸ್ಕೊಂಡು ಸಾಗು ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಅಂದಮೇಲೆ ಅವರೆಕಾಳಲ್ಲಿ ಏನಾದರೂ ನಾವು ಮಾಡೇ ಮಾಡ್ತೀವಲ್ವಾ, ಹಾಗೆ ಅದ್ರ ಜೊತೆಗೆ ಸ್ವೀಟ್ ಕೂಡ ಮಾಡೋಣ ಅಂತ ಹೇಳಿ ಗೆಣಸು ಹಾಗೆ ಪನ್ನೀರ್ನ ಬಳಸ್ಕೊಂಡು ಇವತ್ತು ಖೀರ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಏರ್ಗೆ ಅಪ್ಲೈ ಮಾಡೋ ಒಂದು ಆಯಿಲ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗೋವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿವಾಗ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದರಿಂದ ಹೊಟ್ಟೆ ಸ್ವಲ್ಪ ಹಶ್ವಾಗ್ತಾಯಿತ್ತು, ಹಾಗೆ ಸ್ವಲ್ಪ ಸುಸ್ತು ಕೂಡ ಆಗ್ತಾಯಿತ್ತು. ಹಾಗಾಗಿ ಕ್ಯಾರೆಟ್ ಹಾಗೆ ಬೀಟ್ರೋಟ್ ಹಾಕ್ಕೊಂಡು ಈ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಡ್ರಿಂಕ್ನ 1 ಗ್ಲಾಸ್ ಕುಡಿದ್ರೆ ಸಾಕು, ಹೊಟ್ಟೆ ಫುಲ್ ಆದಂಗೆ ಅನಿಸುತ್ತೆ. ಹಾಗೆ ಕೆಲಸ ಮಾಡೋ ಕೂಡ ಎನರ್ಜಿ ಕೂಡ ಬರುತ್ತೆ, ಒಂಥರ ರಿಫ್ರೆಶಿಂಗ್ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಇವತ್ತು ಇದನ್ನೇ ಮಾಡಿಕೊಂಡೆ. ಇದಕ್ಕೆ ನಾನು ಒಂದು ಅರ್ಧದಷ್ಟು ಬೀಟ್ರೂಟ್ ತೊಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ದಾಳಿಂಬೆ ಹಣ್ಣು, ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಒಂದು 4 ಎಲೆ ಪುದೀನ, ಒಂದು ಅರ್ಧ ಇಂಚು ಶುಂಠಿ, ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ಇದೆಲ್ಲನೂ ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣೊಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಹಾಕ್ಕೊಂಡಿದ್ದೆ. ಇವಾಗ ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಈ ಫೈಬರ್ನ ನಾನು ಎತ್ತಿಟ್ಕೊಳ್ತೀನಿ. ದೋಸೆ ಮಾಡ್ತಾ ಇದ್ದೀನಲ್ವ, ಲಾಸ್ಟಲ್ಲಿ ಒಂದು ದೋಸೆಗೆ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಆಗೋಗ್ಬಿಡತ್ತೆ ಅಂತ ಹೇಳಿ. ಹಾಗೆ ಈ ಜ್ಯೂಸ್ ತುಂಬಾ ರುಚಿಯಾಗಿರುತ್ತೆ, ನನಗೆ ಫೇವ್ರೇಟ್ ಅಂತ ಹೇಳ್ಬೋದು. ಹಾಗೆ ಬೀಟ್ರೂಟಲ್ಲಿ ಎಷ್ಟೆಲ್ಲ ನಮಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕು ಅಂದರೆ ಒಂದ್ಸಲ ಚೆಕ್ ಮಾಡಿಕೊಡ್ಬೋದು. ಇನ್ನು ಕ್ಯಾರೆಟ್ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಇದೊಂದು ಕಡಿಮೆ ಕ್ಯಾಲೋರಿ ವೆಜಿಟೇಬಲ್ ಆಗಿರುತ್ತೆ. ಇದರಲ್ಲಿ ವಿಟಮಿನ್ ಎ, ಸಿ, ಕೆ ಮತ್ತು ಪೊಟ್ಯಾಷಿಯಮ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವಾಗೆಲ್ಲ ನಾವು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ನ ಜಾಸ್ತಿ ಮಾಡ್ತಾ ಇರ್ತೀವಿ. ನಮ್ಮ ಮೈಂಡ್ಗೂ ಕೂಡ ತುಂಬಾ ಸ್ಟ್ರೆಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಮ್ಮ ಕೆಲಸ ಯಾವ ಥರ ಇರುತ್ತೆ ಅಂದರೆ, ದಿನದಲ್ಲಿ ಒಂದು 16 ಅವರ್ ನಾವು ಬರೀ ಲ್ಯಾಪ್ಟಾಪ್ ಮುಂದೆ ಅಥವಾ ಫೋನ್ ಮುಂದೆನೇ ಕಳೆದೋಗ್ಬಿಟ್ಟಿರ್ತೀವಿ. ಹಾಗಾಗಿ ನಮ್ಮ ಕಣ್ಗೂ ಕೂಡ ಸಾಕಷ್ಟು ಸ್ಟ್ರೆಸ್ ಆಗಿರುತ್ತೆ. ಬೇಗನೆ ಸ್ಪೆಕ್ಸ್ ಕೂಡ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋ ಹಂಗಿದ್ರೆ ನಾವು ಫೋನ್ನ ಯೂಸ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಇದ್ರ ಜೊತೆಗೆ ನಾವು ವಿಟಮಿನ್ ಎ ಇರೋವಂತಹ ಹಣ್ಣುಗಳನ್ನ, ತರಕಾರಿಗಳನ್ನ ಜಾಸ್ತಿನೇ ತೊಗೊಳ್ಬೇಕು ಅಂತಲೇ ಹೇಳ್ಬೋದು. ಕ್ಯಾರೆಟಲ್ಲಿ ಕೂಡ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು. ನಮ್ಮ ದೂರದೃಷ್ಟಿನ ಇದು ಕಡಿಮೆ ಮಾಡುತ್ತೆ. ಅದಲ್ಲದೆ ನಮ್ಮ ಕಣ್ಣಿಗೆ ಬರೋ ಸಾಕಷ್ಟು ಕಾಯಿಲೆಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಇನ್ನು ಬೀಟ್ರೂಟ್ ಕೂಡ ನಮ್ಮ ರಕ್ತ ಶುದ್ಧೀಕರಣ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಾವು ವಾರದಲ್ಲಿ ಅಟ್ಲೀಸ್ಟ್ ಒಂದು 2 ದಿನನಾದ್ರೂ ಈ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಗ್ಲಾಸ್ ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ರೆ ಸಾಕು, ಆವತ್ತಿನ ದಿನ ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ. ನಮಗೆ ಕೆಲಸ ಮಾಡೋಕ್ಕೆ ಒಂದು ಹೊಸ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ತಿಂಡಿಗೆ ನಾನು ಕೆಂಪಕ್ಕಿ ಹಾಗೆ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಬಳಸ್ಕೊಂಡು ಇವಾಗ ದೋಸೆಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ. ನಾವಿಬ್ಬರೇ ಇರೋದ್ರಿಂದ ಈ ಪುಟ್ಟು ಗ್ಲಾಸಲ್ಲಿ 1 ಗ್ಲಾಸಷ್ಟು ರಾಜ್ಮುಡಿ ಹಾಕಿ ಹಾಗೆ 1 ಗ್ಲಾಸಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಜಾಸ್ತಿ ಜನ ಇದ್ದರೆ ನಾವು ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಈ ದೋಸೆ ಒಂದು ಹೈ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು, ಯಾಕಂದರೆ ಹೆಸರು ಕಾಳನ್ನ ಬಳಸ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಅನ್ಪಾಲಿಶ್ಡ್ ರೈಸ್ನ ಬಳಸ್ಕೊಳ್ತಾ ಇರೋದ್ರಿಂದ ಫೈಬರ್ ಅಂಶ ಜಾಸ್ತಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನು ಒಂದು 3 ಹಸಿರು ಮೆಣಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ 1 ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ನಾವು ದೋಸೆ ಹಿಟ್ಟನ್ನ ರುಬ್ಕೊಳ್ತೀವಲ್ಲ, ಅದಕ್ಕೆ ರುಬ್ಕೊಳ್ತೀನಿ ಅಷ್ಟೇ. ಈ ದೋಸೆನ ನಾವು ಆವಾಗಲೇ ರುಬ್ಬಿ ಆವಾಗಲೇ ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನಾನು ಮೊದಲು ದೋಸೆ ಹಿಟ್ಟನ್ನ ರುಬ್ಬಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಬೇಕಾದರೆ ಗೊಜ್ಜು ಅಥವಾ ಪಲ್ಯ ಮಾಡ್ಕೊಳ್ತೀವಲ್ಲ, ಅದೆಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾವು ತಿಂಡಿ ತಿನ್ನೋ ಟೈಮಲ್ಲಿ ದೋಸೆನ ಹಾಕ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಬಂದಿರುತ್ತೆ.
ಇವಾಗ ಗೆಣಸು ಹಾಗೆ ಕಡಲೆಕಾಯಿ ಅವರೆಕಾಯಿನೆಲ್ಲ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ರಾತ್ರಿನೇ ಕಡಲೆಕಾಯಿ ಗೆಣಸು ಎಲ್ಲ ಚೆನ್ನಾಗಿ ತೊಳೆದಿಟ್ಬಿಟ್ಟಿದ್ದೆ. ರಾತ್ರಿನೇ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೇನು ಕಷ್ಟ ಅನಿಸಲ್ಲ, ನಾವು ಬೇಗನೆ ಅಡುಗೆನ ಮಾಡ್ಕೊಂಡು ಬಿಡ್ಬೋದು. ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು ಕಡಲೆಕಾಯಿ ಎಳ್ಳು ಬೆಲ್ಲನೇ ವಿಶೇಷ ಅಲ್ವಾ. ಹಾಗಾಗಿ ನಾನು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದಿದ್ದೀನಿ. ಒಂದು ಅರ್ಧ ಕೆಜಿ ತೊಗೊಂಡು ಬಂದೆ ಅಷ್ಟೇ. ಅದರಲ್ಲೂ ಕೂಡ ಕಡಿಮೆನೇ ನಾನು ಇವತ್ತು ಬೇಯಿಸ್ಕೊಳ್ತಾ ಇರೋದು. ಅವರೆಕಾಯಲ್ಲೂ ಒಂದು 1/4 ಕೆಜಿಯಷ್ಟು ಅವರೆಕಾಯಿನ ಬೇಯಿಸ್ಕೊಂಡು ಇನ್ನೊಂದು 1/4 ಕೆಜಿಯಷ್ಟು ಸಾಗು ಮಾಡ್ಕೊತಾ ಇದ್ದೀನಿ. ಇವತ್ತು ನನ್ನ ತಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ, ಹಾಗಾಗಿ ಸಾಗು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಗೆಣಸನ್ನ ನೀರಲ್ಲಿ ಬೇಯಿಸ್ಕೊಳ್ಳೋದ್ಕಿಂತ ಈ ಥರ ಸ್ಟೀಮ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತು ಹೈದ್ರಾಬಾದಿ ಸ್ಟೈಲಲ್ಲಿ ಸಾಗು ಮಾಡ್ಕೊತಿದ್ದೀನಿ ಅನ್ನಲ್ಲ, ಅದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 10 ಗೋಡಂಬಿ, 1 ಸ್ಪೂನಷ್ಟು ಜೀರಿಗೆ, 3 ಲವಂಗ, 1 ಏಲಕ್ಕಿ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, ಹಾಗೆ ಒಂದು ಜಾಪತ್ರೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಹಾಕೋಕೆ ಹೋಗಬಾರ್ದು, ಹಂಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಆವಾಗ ರುಚಿಯಾಗಿರುತ್ತೆ. ಇದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ನಾವು 1 ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಜಾರ್ಗೆ ನಾನು ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಹಾಗೆ 1 ಈರುಳ್ಳಿ, 1 ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಗೋಡಂಬಿ ಕೂಡ ಸೇರಿಸ್ಕೊಂಡು ಒಂದು 3 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ, ಹಾಗೆ ಪುದೀನ ಜೊತೆಗೆ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಹೈದ್ರಾಬಾದಿ ಸ್ಟೈಲಲ್ಲಿ ಸಾಗು ಮಾಡುವಾಗ ಯಾರೂ ಪುದೀನ ಹಾಗೆ ಕೊತ್ತಂಬರಿನ ಸೇರಿಸಲ್ಲ, ಆದರೆ ನನಗೆ ಪುದೀನ ಹಾಗೆ ಕೊತ್ತಂಬರಿ ಸೇರಿಸಿದ್ರೆ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನನಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಒಂದು 2 ಸ್ಪೂನಷ್ಟು ನಾನು ಕಡಲೆಕಾಯಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಯಾವುದೇ ಥರ ತರಕಾರಿನ ಹಾಕ್ಕೊಳ್ಬೋದು. ಇವತ್ತು ನಾನು ಒಂದು ಕ್ಯಾರೆಟ್, ಹಾಗೆ ಒಂದು ನವಿಲುಕೋಸು, ಒಂದು 7 ರಿಂದ 8 ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಆಲೂಗಡ್ಡೆ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಅವರೆಕಾಳನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಜೊತೆಗೆ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಲೋ ಫ್ಲೇಮಲ್ಲೇ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತೀನಿ. ತರಕಾರಿನ ಸ್ವಲ್ಪ ನಾವು ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾನು ಬೇಯಿಸ್ಕೊತೀನಿ. ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕು. ಅದು ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ, ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ, ಅಲ್ಲಿವರೆಗೂ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಇದ್ರ ಪಾಡಿಗಿದು ಬೇಯ್ಕೊಳ್ತಾ ಇರುತ್ತೆ. ಅಷ್ಟರಲ್ಲಿ ನಾನು ಗೆಣಸಿನ ಪಾಯಸಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ದ್ರಾಕ್ಷಿ, ಗೋಡಂಬಿ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಗೆಣಸನ್ನು ಕೂಡ ನಾವು ಸಿಪ್ಪೆ ತೆಗೆದು ತುರ್ಕೊಳ್ಬೇಕಾಗತ್ತೆ. ಹಾಗಾಗಿ ಗೆಣಸಿನ ಸಿಪ್ಪೆನೂ ಕೂಡ ತೆಗೆದು ನಾನು ಸ್ವಲ್ಪ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಗೆಣಸನ್ನ ತೊಗೊಂಡಿದ್ದೀನಿ, ಅಂದರೆ ಒಂದು 100-150 ಗ್ರಾಮ್ ಇದೆ ಅಂತಲೇ ಅನಿಸುತ್ತೆ, ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇಬ್ಬರಿಗೆ ಇದು ಸಾಕಾಗುತ್ತೆ. ಇವಾಗ ಸಾಗುನು ಕೂಡ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ನೆಲ್ಲ ಬೇಯಲಿಕ್ಕೆ, ಅದು ಕೂಡ ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಮಾಡಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಬಿಡ್ತೀನಿ. ನಾವು ಎಣ್ಣೆಲೇ ತರಕಾರಿನ ಫ್ರೈ ಮಾಡ್ಕೊಂಡಿರೋದ್ರಿಂದ ಬೇಗನೆ ತರಕಾರಿ ಬೇಯುತ್ತೆ, ಟೈಮ್ ಏನು ತೊಗೊಳ್ಳಲ್ಲ. ಇವಾಗ ಸಾಗು ಬೇಯೋವಷ್ಟರಲ್ಲಿ ಕೀರ್ನು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಒಂದು ಕಡಾಯಿಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಈ ತುಪ್ಪಕ್ಕೆ ತುರಿದಿಟ್ಕೊಂಡಿದ್ವಲ್ಲ ಗೆಣಸನ್ನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಗೆಣಸಿನ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ಗೆಣಸನ್ನ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗೆಣಸಿನ ಪಾಯಸ ಮಾಡ್ತಾ ಇದ್ದೀವಿ ಅಂತಲೇ ನಮಗೆ ಗೊತ್ತಾಗಲ್ಲ, ಅಷ್ಟೊಂದು ರುಚಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು 2 ಕಪ್ಪಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 3/4 ಕಪ್ಪಷ್ಟು ಕಲ್ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ದರೆ ನಾವು 1 ಕಪ್ಪಷ್ಟು ಕಲ್ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು. ನಾವು ಸ್ವಲ್ಪ ಸ್ವೀಟ್ನ ಕಡಿಮೆ ತಿಂತೀವಿ, ಹಾಗಾಗಿ ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಕಲ್ಸಕ್ಕರೆ ಎಲ್ಲ ಕರಗೋವರೆಗೂ ಕುದಿಸ್ಕೊಳ್ಬೇಕು. ಕಲ್ಸಕ್ಕರೆ ಕರಗಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಪನ್ನೀರನ್ನ ತುರಿದು ಸೇರಿಸ್ಕೊತಾ ಇದ್ದೀನಿ. ಪನ್ನೀರ್ ಹಾಕೊಳ್ಳೋದ್ರಿಂದ ತುಂಬಾ ರಿಚ್ ಆಗಿರುತ್ತೆ, ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಇವಾಗ ಅವರೆಕಾಳು ಸಾಗು ಕೂಡ ರೆಡಿಯಾಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಸಾಗು ದೋಸೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಪೂರಿಗಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳುತ್ತೆ ಅಂತಲೇ ಹೇಳ್ಬೋದು.
ಇವಾಗ ಕೀರ್ಗೂ ಕೂಡ ಒಗ್ಗರಣೆ ಕೊಟ್ಕೊಂಡು ಬಿಡೋಣ ಅಂತ ಹೇಳಿ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ, ಬಾದಾಮಿ ಹಾಗೆ ದ್ರಾಕ್ಷಿನ ಸೇರಿಸ್ಕೊಂಡು ಫ್ರೈ ಮಾಡಿ ತುಪ್ಪದ ಒಗ್ಗರಣೆ ಕೂಡ ಕೊಟ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಥರ ಪಾಯಸ ಅಥವಾ ಕೀರನ್ನ ಮಾಡಿದ್ರೆ ಕೊನೆಯಲ್ಲಿ ನಾವು ತುಪ್ಪದ ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ಏನೋ ಒಂಥರ ಬೇರೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೆ ನಾನು ಕೊನೆಯದಾಗಿ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅಷ್ಟೇ. ಈ ಕೀರನ್ನ ನಾನು ಮೊದಲನೇ ಸಲ ಟ್ರೈ ಮಾಡಿದ್ದು, ರುಚಿ ನೋಡಿ ಆಮೇಲೆ ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿ ಬಂದರೆ ಮಾತ್ರ ವಿಡಿಯೋ ಹಾಕೋಣ, ಇಲ್ಲಾಂದರೆ ಬೇಡ ಅಂತ ಹೇಳಿ. ತುಂಬಾ ರುಚಿಯಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋ ಕೂಡ ಆ್ಯಡ್ ಮಾಡಿಕೊಂಡೆ. ಇವಾಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ನೈವೇದ್ಯ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬರೋಣ ಅಂತೇಳಿ ನಾನು ಮತ್ತು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಗೆ ಬಂದು ಆದಮೇಲೆ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನದಲ್ಲೇ ಸ್ವಲ್ಪ ಪೊಂಗಲ್ ಕೊಟ್ಟಿದ್ದರು, ಆ ಪ್ರಸಾದ ತಿನ್ಕೊಂಡು ಮನೆಗೆ ಬಂದು ಇವಾಗ 1-2 ದೋಸೆ ಮಾಡ್ಕೊಳ್ತೀನಿ ಅಷ್ಟೇ. ಇಬ್ರಿಗೂ ಸಾಕಾಗುತ್ತೆ, ಯಾಕಂದರೆ ದೇವಸ್ಥಾನದಲ್ಲಿ ಸ್ವಲ್ಪ ಪೊಂಗಲ್ ತಿಂದಿದ್ವಲ್ಲ. ಹಾಗಾಗಿ ನೀವು ದೋಸೆನೂ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವತ್ತು ನಾನು ಎಳ್ಳು ಬೆಲ್ಲ ಎಲ್ಲ ಮಾಡಲಿಲ್ಲ, ಯಾಕಂದರೆ ಅಮ್ಮನೇ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು. ಕೊಬ್ಬರಿ ಎಲ್ಲ ನಾನು ನೆನ್ನೆನೇ ಹೆಚ್ಚಿಟ್ಟಿದ್ದೆ, ಅಮ್ಮ ನಾನು ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಸುಮ್ಮನೆ ವೇಸ್ಟ್ ಮಾಡಬೇಡ, ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಿಂದ ಏನು ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಕೊಬ್ಬರಿ ಏನಕ್ಕಾದ್ರೂ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ. ಚೆನ್ನಾಗೈತೆ. ಏನು ಗಿಣ್ಣಾಲ್ ಪಾಯಸನ ಇದು? ಅಲ್ಲ ಮತ್ತೆ ಗೆಸ್ ಮಾಡಪ್ಪ. ಒಟ್ಟು ಏನೋ ಡಿಫ್ರೆಂಟ್ ಆಗಿದೆ. ಸಬ್ಬಕ್ಕಿ ಪಾಯಸ ಚೆನ್ನಾಗಿದೆ. ಗೆಣಸಿನ ಪಾಯಸ. ಗೆಣಸ್ತಾ ಸಕ್ಕದಾಗಿದೆ. ನಂಗನ್ಸಿಲ್ಲ. ಯಾವ ಒಳ್ಳೆ ಸ್ವೀಟ್ ಥರ ಐತೆ, ರಸಮಲೈ ಥರ ಆ ಥರ ಐತೆ. ತಿಂಡಿ ಎಲ್ಲ ಮುಗಿಸಿ ಶಾಪ್ಗೆ ಹೋಗಿ ಪೂಜೆ ಮಾಡಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನಮ್ಮ ಶಾಪ್ ಎದುರುಗಡೆನೇ ಒಂದು ಪ್ರಾವಿಷನ್ ಸ್ಟೋರ್ ಇದೆ. ಅವರು ನಾವು ತುಂಬಾ ಕ್ಲೋಸು. ನಾವು ಶಾಪ್ ಓಪನ್ ಮಾಡಿದಾಗಿಂದನೂ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು. ಒಂಥರ ಫ್ಯಾಮಿಲಿ ಆಗೋಗ್ಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲರೂ ಸೇರಿ ಸ್ವಲ್ಪ ಇವತ್ತು ಹೊರಗಡೆ ಹೋಗಿ ಬರೋಣ. ನಾವು ಈ ಥರ ಶಾಪ್ ಕ್ಲೋಸ್ ಮಾಡಿ ಹೊರಗಡೆ ಹೋಗೋದೇ ರೇರು. ಹಾಗಾಗಿ ಇವತ್ತಾದ್ರೂ ಹೋಗಿ ಬರೋಣ ಅಂತ ಹೇಳಿ ಎಲ್ಲರೂ ಸೇರಿ ಹೊರಟಿದ್ದೀವಿ. ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬೇರೆ ಕಡೆ, ಆದರೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ನಾನು ಚಿಕ್ಕವಳಿರುವಾಗಿಂದ ಕೂಡ ನಾವು ಬೆಂಗಳೂರಲ್ಲೇ ಇದ್ದೀವಿ, ಆದರೆ ನಾನು ಒಂದಿನ ಕೂಡ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ. ಏನೋ ಟೈಮ್ ಬಂದಿರಲಿಲ್ಲ ಅಂತ ಅನಿಸುತ್ತೆ. ಬೆಂಗಳೂರಲ್ಲಿ ಎಲ್ಲ ಕಡೆ ಕೂಡ ಓಡಾಡಿದ್ದೀವಿ, ಆದರೆ ಈ ಗಣಪತಿ ದೇವಸ್ಥಾನಕ್ಕೆ ಮಾತ್ರ ಒಂದು ಸಲನೂ ಹೋಗಿರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಈ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಬಾ, ನೀನು ಕೂಡ ನೋಡಿಲ್ವಲ್ಲ ಅಂತ ಹೇಳಿ ಕರ್ಕೊಂಡು ಬಂದರು. ಇವತ್ತು ಕ್ರೌಡ್ ಜಾಸ್ತಿ ಇರ್ಬೋದೇನೋ ಅಂತ ಅಂದ್ಕೊಂಡು, ಯಾಕಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ ಹಾಗಾಗಿ. ಆದರೆ ಇವತ್ತು ಅಷ್ಟೊಂದೇನು ಜನ ಇರಲಿಲ್ಲ, ಬೇಗನೆ ದರ್ಶನ ಕೂಡ ಮುಗೀತು. ಎಲ್ಲರೂ ಹಂಗೆ ಈ ಕಡೆ ನೋಡಿ. ಹೋಗ್ತದೆ ಅಂತ ಇನ್ನ ನೈಟ್ ಲೈಟ್ ಹಾಕ್ದಾಗ ಇಲ್ಲಿ ಇರೋದು ಗೋಪುರ ಇಲ್ಲಿ. ಬೇಡ, ಏನು ಚೆನ್ನಾಗಿದೆ ನೋಡಮ್ಮ. ನಿನ್ನ ಬಾಳಲ್ಲಿ ಬೆಳಕು ಬರ್ತೈತೆ. ಹಾಂ ಬಂತು.
ಹತ್ತಿ ಮರ, ಹತ್ತಿ ಹಣ್ಣಿದು. ಫಿಗ್ಗು 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 ಫಿಗ್ಗಲ್ಲ. ಹಳೆ ಕಾಲದ ಬಾಗ್ಲಿದು. ಅಂದ್ರೆ ಎಂಟ್ರೆನ್ಸ್ ಇದೈತೆ ನೋಡು. ಮೈಸೂರಲ್ಲ ಊರು ಬಿಡೋದಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಡೋಣ ಅಂತ ಹೇಳಿ ಹೊರಟು. ನನಗೆ ಈ ಥರ ಸುಟ್ಟಿರೋ ಜೋಳ ಅಂದರೆ ತುಂಬಾ ಇಷ್ಟ. ನಾವು ಮನೇಲಿ ಸ್ಟವ್ ಮೇಲೆ ಎಷ್ಟೇ ಚೆನ್ನಾಗಿ ಸುಟ್ಟು ಮಾಡಿದ್ರೂ ಕೂಡ ಅಷ್ಟೊಂದು ರುಚಿ ಬರಲ್ಲ. ಕೆಂಡದಲ್ಲಿ ಸುಡ್ತಾರಲ್ಲ ಅದು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮನೆಗೆ ಬೇಗನೆ ಹೊರಡೋಣ ಅಂತ ಹೇಳಿ ಹೊರಟು 5:30ಗೆಲ್ಲ ನಾವು ಹೊರಟ್ಬಿಟ್ಟು, ಆದರೆ ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 7 ಗಂಟೆನೇ ಆಗೋಯ್ತು. ಯಾಕಂದರೆ ತುಂಬಾ ಟ್ರಾಫಿಕ್ ಇತ್ತು. ಯಾವಾಗ ನೋಡಿದ್ರೂ ಹಿಂಗೆ ಆಗುತ್ತೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಬೇಗನೆ ಹೋಗ್ಬಿಡ್ತೀವಿ. ಬೇರೆ ಎಲ್ಲೋದ್ರೂ ಅಷ್ಟೇ, ಬರಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬರೋ ಅಷ್ಟರಲ್ಲಿ ಎನರ್ಜಿ ಎಲ್ಲ ಹೊಂಟೋಗ್ಬಿಟ್ಟಿರುತ್ತೆ. ಇವತ್ತು ಕೂಡ ಸೇಮ್ ಅದೇ ಥರ ಆಯಿತು. ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 7 ಗಂಟೆನೇ ಆಗೋಗ್ಬಿಡ್ತು. ನನಗಂತೂ ಸಾಕಾಗೋಗಿತ್ತು. ಯಾವಾಗ ಬಂದು ಮಲ್ಕೊಂಡು ಬಿಡ್ತೀನಪ್ಪ ಅಂತಲೇ ಅನ್ನಿಸ್ತಾ ಇತ್ತು. ಹಾಗೆ ನನ್ನ ಹಸ್ಬೆಂಡ್ ನನ್ನನ್ನು ಮನೆಗೆ ಬಿಟ್ಟು ಅವರು ಕೂಡ ಶಾಪ್ಗೆ ಹೋದರು. ಇನ್ನೇನು ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೋದು ಅಷ್ಟೇ. ನಾವು ಚಿಕ್ಕವರಿರುವಾಗ ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಎಳ್ಬೀರಿ ಬರ್ತಾಯಿದ್ದು. ಇವಾಗ ಅದು ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಹೋದ ವರ್ಷ ಅಕ್ಕಪಕ್ಕದ ಶಾಪ್ಗಾದ್ರೂ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ಕೊಟ್ಟಿದ್ದೆ. ಈ ವರ್ಷ ಅದನ್ನು ಮಾಡಿಲ್ಲ. ಯಾಕೋ ಮನಸ್ಸೇ ಇರಲಿಲ್ಲ. ಈ ವರ್ಷ ಹಬ್ಬ ಅಂತ ಕೂಡ ನನಗೇನು ಅನ್ನಿಸ್ಲಿಲ್ಲ. ಯಾಕಂದರೆ ಈ ಹಬ್ಬದಷ್ಟರಲ್ಲಿ ನಾವು ಏನೋ ಒಂದು ಮಾಡಬೇಕಿತ್ತು, ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆದರೆ ಆ ಕೆಲಸ ಕೂಡ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅದೇ ಸ್ವಲ್ಪ ಬೇಜಾರಿತ್ತು. ಹಾಗಾಗಿ ನಾನು ಹಬ್ಬದ ಸೆಲೆಬ್ರೇಷನ್ ಕೂಡ ಏನು ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇವಾಗ ರಾತ್ರಿ ಊಟಕ್ಕೆ ಸ್ವಲ್ಪ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಮಾಡಿದ್ದು ಸಾಗು ಕೂಡ ಹಂಗೆ ಇತ್ತು. ನನ್ನ ತಮ್ಮ ಬಂದಿದ್ನಲ್ಲ, ಅವ್ನು ಸ್ವಲ್ಪ ತಿಂದ ಅಷ್ಟೇ, ಅವನೇನು ಜಾಸ್ತಿ ತಿನ್ನಲಿಲ್ಲ, ಹಾಗೆ ಹೋಗ್ಬಿಟ್ಟ. ಹಾಗಾಗಿ ಅದೇ ಸಾಗುಗೆ ಚಪಾತಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಬೆಳಗ್ಗೆ ಏನಾದರೂ ಅಪ್ಪಿತಪ್ಪಿ ಸಾಗು ಅಥವಾ ಸಾಂಬಾರು ಏನಾದರೂ ಮಿಕ್ಕಿದ್ರೆ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೇ ರಾತ್ರಿ ರೈಸ್ ಅಥವಾ ಚಪಾತಿ ಏನಾದರೂ ಒಂದು ಮಾಡ್ಕೊಂಡು ಬಿಡ್ತೀನಿ. ಆದಷ್ಟು ನಾನು ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಫುಡ್ ಪಾಯ್ಸನ್ ಆಗುತ್ತೆ. ಅವ್ರಿಗೆ ಮಿಕ್ಕಿರೋದೆಲ್ಲ ಏನಾದರೂ ಕೊಟ್ಟರೆ ತಿಂದ ತಕ್ಷಣವೇ ವಾಮಿಟು, ತಲೆನೋವೆಲ್ಲ ಶುರುವಾಗ್ಬಿಡುತ್ತೆ. ಅವರು ಅಡ್ಜಸ್ಟ್ ಆಗಿರೋದು ಅದೇ ಥರ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊತೀನಿ. ಇವತ್ತು ಕೀರ್ ಮಾಡಿದ್ನಲ್ಲ, ಆ ಕೀರ್ ಮಿಕ್ಕಿತ್ತು. ಹಾಗೆ ಈ ಸಾಗು ಮಿಕ್ಕಿತ್ತಲ್ಲ, ಅದಕ್ಕೆ ನಾನು ಚಪಾತಿ ಮಾಡ್ಕೊಂಡ್ಬಿಟ್ಟೆ. ನನಗೆ ಚಪಾತಿನ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿಕೊಂಡು ಅದ್ರ ಜೊತೆಗೆ ಈ ಥರ ಕೀರು ಅಥವಾ ಪಾಯಸದಲ್ಲಿ ತಿನ್ನೋಕ್ಕೆ ತುಂಬಾ ಇಷ್ಟ. ಈ ಥರ ಯಾರಾದರೂ ತಿಂದರೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಅಪರೂಪಕ್ಕೊಂಥರ ಈ ಥರ ಮಾಡ್ಕೊಂಡು ತಿಂತೀನಿ. ಇವತ್ತು ಕೂಡ ಚಪಾತಿನ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡಿಕೊಂಡು ಊಟ ಮಾಡ್ದೋ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೇರ್ಗೆ ಸ್ವಲ್ಪ ಆಯಿಲ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟೇ ಸ್ಟ್ರೆಸ್ ಆಗಿ ಸುಸ್ತಾಗಿದ್ರೂ ಕೂಡ ಮನೆಗೆ ಬಂದು ಸ್ವಲ್ಪ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿಕೊಂಡು ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ರೆ ಸಾಕು, ಮತ್ತೆ ಇನ್ನೊಂದು ಸ್ವಲ್ಪ ಎನರ್ಜಿ ಬಂದುಬಿಡುತ್ತೆ. ನನಗೆ ಅದೇ ಥರ, ನನಗೇನೋ ಅದೇ ಅಭ್ಯಾಸ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಮನೆಗೆ ಬಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ರೆ ಇನ್ನೂ ನನಗೆ ಕೆಲಸ ಮಾಡೋ ಜೋಶ್ ಇರುತ್ತೆ. ಆರಾಮಾಗಿ ನಾನು ಕೆಲಸ ಮಾಡ್ಕೊತೀನಿ. ಇವತ್ತು ಕೂಡ ಎಣ್ಣೆ ಖಾಲಿಯಾಗಿತ್ತಲ್ಲ, ಅದನ್ನೇ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ನಾಳೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಶಾರ್ಟ್ ವಿಡಿಯೋದಲ್ಲಿ. ಆದರೆ ಕೆಲವರೆಲ್ಲ ಶಾರ್ಟ್ ವಿಡಿಯೋದಲ್ಲಿ ನಮ್ಗೆ ಅಷ್ಟೊಂದೇನು ಅರ್ಥ ಆಗಲ್ಲ, ಲಾಂಗ್ ವಿಡಿಯೋ ಮಾಡಿ ಅಂತ ಹೇಳ್ತಿರಲ್ಲ. ಹಾಗಾಗಿ ಇವತ್ತು ಲಾಂಗ್ ವಿಡಿಯೋದಲ್ಲೇ ಇದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಹೇರ್ಗೆ ಯಾವಾಗಲೂ ಮನೇಲೇ ಈ ಥರ ಆಯಿಲ್ನ ರೆಡಿ ಮಾಡಿ ಇಟ್ಕೊಂಡು ಅಪ್ಲೈ ಮಾಡ್ಕೊತೀನಿ. ನನ್ನ ಹೇರ್ಗೆ ಇದೇ ಅಡ್ಜಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಕೆಲವ್ರಿಗೆ ಆಲಿವೇರಾನ ಹೇರ್ಗೆ ಅಪ್ಲೈ ಮಾಡಿಕೊಂಡ್ರೆ ಇಚ್ಚಿಂಗ್ ಬರ್ತಿರುತ್ತೆ, ತುರ್ಕೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಆ ಥರ ಯಾಕಾಗುತ್ತೆ ಅಂದರೆ ನಾವು ಆಲಿವೇರಾನ ಕಟ್ ಮಾಡಿ ತೊಗೊಂಡು ಬಂದಿದ್ದ ತಕ್ಷಣ ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡ್ತೀವಿ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಆಲಿವೇರಾನ ಕಟ್ ಮಾಡಿ ತಂದಮೇಲೆ ಒಂದು ಅರ್ಧ ಗಂಟೆ ನಾವು ಅದನ್ನು ಬಿಟ್ಬಿಡಬೇಕು. ಯಾಕಂದರೆ ಆಲಿವೇರಾದಲ್ಲಿ ಒಂದು ಯೆಲ್ಲೋ ಕಲರ್ ಥರ ಜೆಲ್ ಬರ್ತಿರುತ್ತೆ.
ಗೊತ್ತಿರುತ್ತೆ ಅದು ಕಂಪ್ಲೀಟಾಗಿ ಹೋಗಬೇಕು. ಅದೆಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಆಲಿವೆರಾ ತಿರುಳನ್ನ ಮಾತ್ರ ತೊಗೊಳ್ಬೇಕು. ಮೇಲಿರೋ ಆ ಮುಳ್ಳಿರ್ಬೋದು ಅಥವಾ ಸಿಪ್ಪೆ ಇರ್ಬೋದು ಎಲ್ಲನೂ ನಾವು ತೆಗೆದ್ಬಿಟ್ಟು ಆಲಿವೆರಾ ತಿರುಳನ್ನ ಮಾತ್ರ ತೊಗೊಂಡು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡು ಇದಾದಮೇಲೆ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು ಅಥವಾ ಈ ಥರ ಎಣ್ಣೆಗಳಿಗೆ ಅದನ್ನು ಹಾಕೊಳ್ಬೋದು. ಆವಾಗ ನಮಗೆ ಇಚ್ಚಿಂಗ್ ಅಥವಾ ತುರ್ಕೆ ಏನೂ ಬರಲ್ಲ. ನಾನಿವಾಗ ಕರ್ಬೇವಿನ ಸೊಪ್ಪು ಇರ್ಬೋದು ಅಥವಾ ಈ ಥರ ಸೊಪ್ಪುಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡೆ ನಾನು ಹೇರ್ ಪ್ಯಾಕ್ನ ಅಥವಾ ಹೇರ್ ಆಯಿಲ್ನ ರೆಡಿ ಮಾಡ್ಕೊತೀನಿ. ಯಾಕಂದರೆ ಅದ್ರ ಮೇಲೆ ಸಾಕಷ್ಟು ಧೂಳು ಕೂತಿರುತ್ತೆ. ಅದು ಕೂಡ ಕೆಲವೊಮ್ಮೆ ಸ್ವಲ್ಪ ಲೇಟಾಗಿ ರಿಯಾಕ್ಟ್ ಮಾಡ್ಬೋದು. ಆವಾಗ ಇಚ್ಚಿಂಗ್ ಆಗೋದು ಅಥವಾ ಏರ್ ಫಾಲ್ ಇನ್ನೂ ಜಾಸ್ತಿ ಆಗೋದು ಕೂಡ ಆಗುತ್ತೆ. ಹಾಗಾಗಿ ನಾವು ಏನನ್ನೇ ಮಾಡಿಕೊಂಡ್ರೂ ಕೂಡ ಮೊದಲು ನಾವು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡಿಕೊಂಡು ಆಮೇಲೆ ನಾವು ಉಪಯೋಗಿಸೋದು ಒಳ್ಳೆಯದು. ಇವಾಗ ನಾನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನೆಲ್ಲಿಕಾಯಿ ಕೂಡ ಬೇಕಾಗುತ್ತೆ. ನೆಲ್ಲಿಕಾಯಿ ಆಗಿರ್ಬೋದು ಅಥವಾ ಈ ಕರ್ಬೇವು ಆಗಿರ್ಬೋದು, ಈ ದಾಸವಾಳದ ಹೂವು ಆಗಿರ್ಬೋದು ಅಥವಾ ಒಂದೆಲ್ಗ ಆಗಿರ್ಬೋದು, ಇದರಲ್ಲೆಲ್ಲ ನಮಗೆ ಸಾಕಷ್ಟು ಹೇರ್ಗೆ ಸಿಗಬೇಕಾದಂತಹ ಪೋಷಕಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಕರ್ಬೇವಲ್ಲಿ ವಿಟಮಿನ್ ಬಿ ಇರೋದ್ರಿಂದ ಇದು ನಮ್ಮ ಹೇರ್ನ ಸ್ವಲ್ಪ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಒಂದೆಲ್ಗ ಕೂಡ ಅಷ್ಟೇ ನಮ್ಮ ಹೇರ್ನ ಡ್ರೈ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಇದ್ರ ಜೊತೆಗೆ ನಮ್ಮ ಹೇರ್ಗೆ ಯಾವುದೇ ಥರ ಬ್ಯಾಕ್ಟೀರಿಯಾಗಳಿಂದ ತೊಂದರೆ ಆಗದೆ ಇರೋ ಥರ ಕೂಡ ನೋಡ್ಕೊಳ್ಳುತ್ತೆ. ಹಾಗೆ ನೆಲ್ಲಿಕಾಯಿ ಕೂಡ ನಮ್ಮ ಗ್ರೇ ಹೇರ್ಸ್ ಅಥವಾ ಬಿಳಿ ಕೂದಲನ್ನ ಕಡಿಮೆ ಮಾಡುತ್ತೆ. ಮೆಂತ್ಯ ಕೂಡ ನಮ್ಮ ದೇಹಕ್ಕೆ ತುಂಬಾ ತಂಪು. ಹಾಗೆ ಆಲಿವೆರಾ ಬಗ್ಗೆ ಕೂಡ ನಿಮಗೆ ಗೊತ್ತೇ ಇರುತ್ತೆ, ನಮ್ಮ ಹೇರ್ನ ಇದು ತುಂಬಾ ಸಾಫ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಎಷ್ಟೆಷ್ಟನ್ನ ತೊಗೊಳ್ಬೇಕು ಅಂತ ಹೇಳಿ ತೋರಿಸ್ಬಿಡ್ತೀನಿ. ನಾನು ಒಂದು ಅರ್ಧ ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಒಂದೆಲ್ಗದು ಕಡ್ಡಿ ಬರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಒಂದೆಲ್ಗ ಕಡ್ಡಿ ಕೂಡ ಉಪಯೋಗಿಸ್ಕೊಳ್ಬೇಕು, ಯಾಕಂದರೆ ಅದರಲ್ಲೇ ಪೋಷಕಾಂಶ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಒಂದು 2 ನೆಲ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುರಿದು ಕೂಡ ಇಟ್ಕೊಳ್ಬೋದು, ಇಲ್ಲಾಂದರೆ ಪೇಸ್ಟ್ ಮಾಡಿ ಕೂಡ ಇಟ್ಕೊಳ್ಬೋದು. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು 2 ದಾಸವಾಳ ತೊಗೊಂಡಿದ್ದೀನಿ. ದಾಸವಾಳನ ನಾವು ಒಂದು 5 ರಿಂದ 6 ತೊಗೊಂಡ್ರೆ ಒಳ್ಳೆಯದು. ಆದರೆ ಇವತ್ತು ಅಷ್ಟೊಂದು ಸಿಗಲಿಲ್ಲ, ಹಾಗಾಗಿ ನಾನು 2 ದಾಸವಾಳ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 10 ತುಳಸಿ ಎಲೆ ತೊಗೊಂಡಿದ್ದೀನಿ. ಹಾಗೆ ಒಂದು 15 ಒಂದೆಲ್ಗ ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು 5 ರಿಂದ 6 ಲವಂಗ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ನಾವು ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ, ಸಣ್ಣ ಈರುಳ್ಳಿ, ನಾಟಿ ಈರುಳ್ಳಿ, ಅದನ್ನು ತೊಗೊಳ್ಬೇಕು. ಒಂದು 15 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಆಲಿವೆರಾನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ನಾನು ಊರಿಂದ ಕೊಬ್ಬರಿ ತರಿಸಿ ಇಲ್ಲಿ ಗಾಣದಲ್ಲೇ ಮಾಡಿಸಿ ಇಟ್ಕೊಂಡು ಬಿಡ್ತೀನಿ. ಇವಾಗ ಗ್ಯಾಸ್ನ ನಾನು ಲೋ ಫ್ಲೇಮಲ್ಲಿಟ್ಟು ಐರನ್ ಪ್ಯಾನ್ನ ಇಟ್ಕೊಂಡಿದ್ದೀನಿ. ನಾವು ಈ ಥರ ಎಣ್ಣೆನ ರೆಡಿ ಮಾಡ್ಕೊಳ್ಬೇಕಾದ್ರೆ ಐರನ್ ಪಾತ್ರೆಗಳಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆವಾಗ ನಮ್ಮ ಹೇರ್ಗೆ ಐರನ್ ಕೂಡ ಸಿಗುತ್ತೆ. ಇವಾಗ ನಾನು 1.5 ಗ್ಲಾಸಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಗ್ಲಾಸ್ ಅಂದರೆ ಸುಮಾರು ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗಿದೆ ಅನ್ನುವಾಗಲೇ ನಾನು ಇದಕ್ಕೆ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಒಂದೆಲ್ಗ, ಕರಿಬೇವು, ತುಳಸಿ ಎಲೆ, 1 ಸ್ಪೂನ್ ಆಗುವಷ್ಟು ಮೆಂತ್ಯ, ಈರುಳ್ಳಿ, ನೆಲ್ಲಿಕಾಯಿ, ಆಲಿವೆರಾ ಹಾಗೆ ದಾಸವಾಳದ ಹೂವನ್ನು ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆನ ನಾವು ಕಂಪ್ಲೀಟಾಗಿ ಮಾಡ್ಕೊಳ್ಳೋವರೆಗೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಇವಾಗ ಎಣ್ಣೆ ಸ್ವಲ್ಪ ನಿಧಾನಕ್ಕೆ ಕುದೀತಿದೆ ಅನ್ನುವಾಗ ನಾನು ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಬಾದಾಮ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹೇರ್ಗೆ ಬಾದಾಮ್ ಆಯಿಲು ಚೆನ್ನಾಗಿ ಸೂಟ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಹಾಕ್ಕೊಳ್ತೀನಿ. ನಿಮಗೆ ಅದು ಅಡ್ಜಸ್ಟ್ ಆಗಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಎಲ್ಲನೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಲವಂಗ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಸೇರಿಸ್ಕೊಂಡು ನಾವು ಲೋ ಫ್ಲೇಮಲ್ಲೇ ಒಂದು 20 ರಿಂದ 25 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಕಲರ್ಗೆ ಬರಬೇಕು, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ತೀರಾ ಕಪ್ಪಗಾಗೋ ಥರ ಏನು ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಕೊನೆಯದಾಗಿ ವೀಳ್ಯದೆಲೆನ ಸೇರಿಸಿ ಒಂದು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಬೆಳಗ್ಗೆವರೆಗೂ ಬಿಟ್ಬಿಡ್ತೀನಿ. ಬೆಳಗ್ಗೆ ಆದಮೇಲೆ ನಾವು ಓಪನ್ ಮಾಡಿ ನೋಡಿದ್ರೆ ಅದು ತುಂಬ ಚೆನ್ನಾಗಿ ಎಣ್ಣೆ ಆಗೋಗ್ಬಿಟ್ಟಿರುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ನಾವು ಐರನ್ ಪ್ಯಾನಲ್ಲಿ ಮಾಡ್ಕೊಂಡಿರೋದ್ರಿಂದ ನಾನು ರಾತ್ರಿ ಪೂರ್ತಿ ಐರನ್ ಪ್ಯಾನಲ್ಲೇ ಬಿಟ್ಬಿಟ್ಟಿದ್ದೀನಿ, ಐರನ್ ಅಂಶ ಕೂಡ ಎಣ್ಣೆಗೆ ಸೇರಿಕೊಳ್ಳಿ ಅಂತ ಹೇಳಿ. ಇವಾಗ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಇವಾಗ ನಾನು ಇದನ್ನು ಒಂದು ಗ್ಲಾಸ್ ಜಾರ್ಗೆ ಫಿಲ್ಟರ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ನಾವು ಗ್ಲಾಸ್ ಜಾರ್ಗೆ ಹಾಕಿಟ್ಕೊಳ್ಳೋದು ಒಳ್ಳೆಯದು ಪ್ಲಾಸ್ಟಿಕ್ಗಿಂತ. ಹಾಗಾಗಿ ನಾನು ಒಂದು ಬಾಟಲ್ನ ಈ ಎಣ್ಣೆಗೆ ಅಂತಲೇ ಎತ್ತಿಟ್ಕೊಂಡು ಬಿಟ್ಟಿದ್ದೀನಿ. ಅದಕ್ಕೆ ನಾನು ಇವಾಗ ಫಿಲ್ಟರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು
ಮಾಡಿಕೊಂಡ್ರೆ ಆಯಿತು, ನಮಗೆ ಮನೆಯಲ್ಲೇ ಒಂದು ಒಳ್ಳೆ ಹೇರ್ ಆಯಿಲ್ನ ರೆಡಿ ಮಾಡಿ ಇಟ್ಕೊಂಡು ಬಿಡ್ಬೋದು. ನಾನು ತುಂಬ ದಿನದಿಂದ ಇದೇ ಥರ ಮಾಡಿಕೊಂಡು ಇಟ್ಕೊಳ್ಳೋದು. ನನ್ನ ಹೇರ್ಗೆ ಇದು ಸೂಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1.5 ಸ್ಪೂನ್ ಆಗುವಷ್ಟು ಅಗಸೆ ಬೀಜನ ಸೇರಿಸ್ಕೊಳ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಗಸೆ ಬೀಜ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಬಿ ಹಾಗೆ ಇ ಜಾಸ್ತಿ ಇರೋದ್ರಿಂದ ನಮ್ಮ ಕೂದಲನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಡ್ರೈನೆಸ್ನ ಕಡಿಮೆ ಮಾಡುತ್ತೆ, ಹಾಗೆ ಸ್ವಲ್ಪ ಶೈನಿಂಗ್ ಬರೋ ಥರ ಕೂಡ ನೋಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇದರಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಕೂಡ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು, ನಮ್ಮ ಕೂದಲನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೊಳ್ತೀನಿ. ಆವಾಗ ಅದು ಸ್ವಲ್ಪ ಜೆಲ್ ಥರ ಆಗುತ್ತೆ. ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಬಿಳಿ ಬಟ್ಟೆಗೆ ಆ ಜೆಲ್ನ ಹಾಕ್ಕೊಂಡು ಚೆನ್ನಾಗಿ ನಾನು ಈ ಥರ ಹಿಂಡ್ಕೊಳ್ತಾ ಇದ್ದೀನಿ. ಆವಾಗ ಕಂಪ್ಲೀಟಾಗಿ ಜೆಲ್ ಹೊರಗಡೆ ಬರುತ್ತೆ. ಇವಾಗ ಇದಕ್ಕೆ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಎಣ್ಣೆನ 1.5 ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ ಜೆಲ್ ಹಾಗೆ ಆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಒಂದು 5 ನಿಮಿಷ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ಇದನ್ನು ನಾನು ವಾರದಲ್ಲಿ 2 ದಿನ ಹೇರ್ಗೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಜ್ ಕೊಟ್ಕೊಳ್ತೀನಿ. ಮಸಾಜ್ ಕೊಟ್ಕೊಂಡು 1 ಅವರ್ ಆದಮೇಲೆ ನಾನು ಹೇರ್ ವಾಶ್ನ ಮಾಡ್ಕೊಳ್ತೀನಿ. ಈ ಹೇರ್ ಆಯಿಲ್ನ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ಬಿಡ್ಬೋದು. ಸುಮಾರು ಒಂದು 30ರಿಂದ 35 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ. ಒಂದು ಸಲ ಮಾಡಿಟ್ಕೊಂಡ್ಬಿಟ್ರೆ ಸುಮಾರು ಒಂದು 2ರಿಂದ 2.5 ತಿಂಗಳು ನಾವು ಬಳಸ್ಕೊಳ್ಬೋದು. ಹಾಗೆ ಹೇರ್ ಆಯಿಲ್ನ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಎಲ್ಲರಿಗೂ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ನಾವು ಯಾವುದೇ ಥರ ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ರು ಕೂಡ, ಯಾವುದೇ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿದ್ರು ಕೂಡ ಬಿಡದೇನೆ ನಾವು 1 ತಿಂಗಳಾದರೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಆವಾಗಲೇ ಅದರದ್ದು ಲಾಭ ಇರ್ಬೋದು, ನಷ್ಟ ಇರ್ಬೋದು, ನಮಗೆ ತುಂಬ ಚೆನ್ನಾಗಿ ಗೊತ್ತಾಗೋದು. ನಾವು ಒಂದಿನ ಮಾಡಿ ಬಿಟ್ಬಿಟ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಹಬ್ಬನ ನಾವು ತುಂಬಾ ಸಿಂಪಲ್ಲಾಗಿ ಆಚರಣೆ ಮಾಡ್ದೋ ಅಂತಲೇ ಹೇಳ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್.